ಕೆಆರ್ಪುರ ವಸತಿ ಸಮುಚ್ಚ ಫ್ಲಾಟ್ಗೆ ಲಂಚ ಪಡೆದು ಬಿ ಖಾತೆ ನೀಡಿರುವ ಆರೋಪ. ಕೇಸ್ ವರ್ಕರ್ ಆರ್ಒ ಸೇರಿ ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೆ ದೂರು. ಕೆಆರ್ಪುರ ಜಿಬಿಯ ವಲಯ ಜಂಟಿ ಆಯುಕ್ತೆ ಡಾ ಸುಧಾ ಸ್ವಪ್ನ ಅವರಿಗೆ ದೂರು ನೀಡಿದ ಸಾಮಾಜಿಕ ಹೋರಾಟಗಾರ ಸುಭಾಷ್. ಅಭಿವೃದ್ಧಿ ಶುಲ್ಕ ಪಾವತಿಸಿದ ಸ್ವತ್ತಿಗೆ ಎ ಖಾತೆ ನೀಡಿರುವ ಅಧಿಕಾರಿಗಳು. ಕೆಆರ್ಪುರದ ದೊಡ್ಡ ಬಸವನಪುರದ ಸಮಿತಿ ರಾಯಲ್ ಸಮಿತಿ ಅಪಾರ್ಟ್ಮೆಂಟ್ಗೆ ಅನಧಿಕೃತ ಎ ಖಾತೆ, ಆರೋಗ್ಯ ಸ್ವಾಮಿ ಹಾಗೂ ಮರಿಯಮ್ಮ ಎಂಬುವರ ಮಾಲೀಕತ್ವದ ಅಪಾರ್ಟ್ಮೆಂಟ್ ಸುಭಾಷ್ ಹಾಗೂ ದೇವರಾಜ್ ಎಂಬುವರಿಂದ ದೂರು. ಕೂಡಲೇ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸುವಂತೆ ಮನವಿ. ಲಂಚ ಪಡೆದು 200ಕ್ಕೂ ಹೆಚ್ಚು ನಕಲಿ ಎ ಖಾತೆ ನೀಡಿದ ಆರೋಪ. ನಮಸ್ಕಾರ, ನನ್ನ ಹೆಸರು ದೇವರಾಜು ಸೂರ್ಯವಂಶಿ. ಈ ದಿನ ಏನು ಕೆಆರ್ಪುರ ವಲಯದ ಜಿಬಿಯ ಕಚೇರಿಗೆ ಬಂದು ಜಂಟಿ ಆಯುಕ್ತರಾದ ಮಾನ್ಯ ಸುಧಾ ಮೇಡಮ್ ಅವರಿಗೆ ಭೇಟಿ ಮಾಡಿ ಅಕ್ರಮ ಖಾತಾಗಳನ್ನು ಮಾಡಿ ನಮ್ಮ ಸಾರ್ವಜನಿಕರಿಗೆ ಬರಬೇಕಾಗ್ತಕ್ಕಂಥ ಏನು ರೆವಿನ್ಯೂ ಜನ್ರೇಟ್ ಆಗಬೇಕಾಗಿತ್ತು, ಆ ರೆವಿನ್ಯೂ ಜನ್ರೇಟನ್ನು ತಮ್ಮ ವೈಯಕ್ತಿಕ ರೆವಿನ್ಯೂ ಜನ್ರೇಟ್ ಮಾಡ್ಕೊಂಡಿರ್ತಕ್ಕಂಥ ಅಧಿಕಾರಿಗಳ ಭ್ರಷ್ಟಾಚಾರ ಇವತ್ತು ಬಯಲು ಮಾಡೋದಕ್ಕೆ ಎಲ್ಲ ಸಂಬಂಧಪಟ್ಟಂಥ ದಾಖಲೆಗಳನ್ನು ತಗೊಂಡು ಬಂದು ಮೇಡಮ್ ಅವ್ರಿಗೆ ಒಂದು ದೂರನ್ನು ಕೊಟ್ಟಿದ್ದೀವಿ. ಆ ದೂರು ಕೂಡಲೇ ತನಿಖೆ ಆಗಬೇಕು. ತನಿಖೆ ಆಗಿ ಅವರು ಆ UPI IDಗಳು ಏನಾಗಿದೆ, ಯಾರು ಲಾಗಿನಲ್ಲಿ ಆಗಿದೆ ಅಂತ ಕೂಡಲೇ ಪರಿಶೀಲನೆ ಮಾಡಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ತೀವಿ, ಅಮಾನತ್ನಲ್ಲಿಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದೇನಾದರೂ ಆಗಲಿಲ್ಲ ಅಂತ ಪಕ್ಷದಲ್ಲಿ ನಾವು ಮುಂದಿನ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗತ್ತೆ. ಒಂದು ಭರವಸೆ ಇದೆ, ಮೇಡಮ್ ಅವರು ಈಗಷ್ಟೇ ನಮಗೆ ಒಳ್ಳೆ ಭರವಸೆನ ಕೊಟ್ಟಿದ್ದಾರೆ. ನಾನು ಒಳ್ಳೆ ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ, ನಿಮ್ಮ ಸಹಕಾರ ಬೇಕು ಅಂತ ಕೇಳಿದ್ದಾರೆ. ನಾವು ಸದಾ ಸಹಕಾರ ಕೊಡ್ತೀವಿ. ಇಡೀ ನಾಗರಿಕರು ಒಳ್ಳೆ ಕೆಲಸ ಮಾಡಿದ್ರೆ ಅವರ ಬೆನ್ನಿಂದ ನಿಂತ್ಕೊಳ್ತೇವೆ. ಆದರೆ ಅವರು ಕೂಡಲೇ ಅವರನ್ನು ಅಮಾನತಿಗೆ ರೆಕಮೆಂಡ್ ಮಾಡಿ ತಪ್ಪಿತಸ್ಥರನ್ನ ಆ ಒಂದು ಶಿಕ್ಷೆ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ತೆ, ಸುಭಾಷ್ ಎಸ್, ಸಾಮಾಜಿಕ ಹೋರಾಟಗಾರರು ಅಂತ. ಮಾದೇಪುರ ವಲಯ GBA ಆಫೀಸು ವಿರುದ್ಧವಾಗಿ ಒಂದು ದೂರು ಕೊಟ್ಟಿದ್ದೆ. ಇದೇ BBMP ಇದ್ದಾಗ 2 ವರ್ಷದ ಹಿಂದೆ ರಾಯಲ್ ಸಮಿತಾ ಸ್ಪ್ಲೆಂಡರ್ ಎಂಬ ಅಪಾರ್ಟ್ಮೆಂಟು ಇದಕ್ಕೆ ಎ ಖಾತೆ ಮಾಡೋದಕ್ಕೆ ಸುಮಾರು ಹರಿದಾಡ್ತಾ ಇರುತ್ತೆ, ಎ ಖಾತೆ ಮಾಡಿ ಅಂತ. ಬಟ್ ಅದಕ್ಕೆ ಬರೋದಿಲ್ಲ ಎ ಖಾತೆ ಮಾಡೋದಕ್ಕೆ. ಯಾಕಂದರೆ 1 ಕೋಟಿ ಚಿಲ್ಲರೆ ದುಡ್ಡು ಅದಕ್ಕೆ ಬೆಟರ್ಮೆಂಟ್ ಅಂತ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ತದನಂತರ ಅದನ್ನು ಎ ಖಾತೆ ಮಾಡೋಕ್ಕೆ ಬರೋದು. ಹೀಗಾಗಿ ಸುಮಾರು ಓಡಾಡ್ತಾ ಇರಬೇಕಾದ್ರೆ ನನಗೆ ಈ ಗಮನಕ್ಕೆ ಬರುತ್ತೆ, ಇದು ಅಕ್ರಮ ಖಾತೆ ಆಗುತ್ತೆ ಅಂತೇಳಿ ನಾನೊಂದು ದೂರು ಸಹ ಕೊಟ್ಟಿರ್ತೀನಿ. ನಂತರ ಒಂದು RTI ಅರ್ಜಿ ಸಹ ಹಾಕಿರ್ತೀನಿ. ಇದಕ್ಕೆ ಸಂಬಂಧಪಟ್ಟಾಗೆ ಯಾರೂ ಆಗಲಿ ದಾಖಲೆಗಳನ್ನ ಎ ಖಾತೆ ಮಾಡಬಾರ್ದು ಅನ್ನೋದು ಒಂದು ಅಬ್ಜೆಕ್ಷನ್ನು ಮತ್ತು RTI ಅರ್ಜಿನ ಹಾಕಿರ್ತೀನಿ. ಆ ಸಮಯದಲ್ಲಿ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ನಾವು ಮಾಡೋದಿಲ್ಲ, ಇದನ್ನು ಹಿಂಪಡೀರಿ ದೂರನ್ನು, ಮತ್ತು ಅರ್ಜಿಗಳಿಗೆ ನೀವು ಉತ್ತರನ ಕೇಳಬೇಡಿ ಅಂತ ಅಂದ್ಬಿಟ್ಟು ಒತ್ತಡ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಹೇಳಿರ್ತೀನಿ. ಈಗ GB ಆದ ನಂತರ ಬಂದಿರುವಂತಹ RO ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಯಾರ್ಯಾರಿದ್ದಾರೆ RI, ಕೇಸ್ ವರ್ಕರ್ ಎಲ್ಲರೂ ಸಹ ಕಣ್ಮರೆಯಾಗಿ ಒಳಗೊಳಗೇ ಅದನ್ನು ಎ ಖಾತೆ ಮಾಡಿಬಿಟ್ಟಿದ್ದಾರೆ. ನಾವು ರೀಸೆಂಟಾಗಿ ಚೆಕ್ ಮಾಡಿದಾಗ ಎಲ್ಲನೂ ಮದರ್ UPI ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಆ ಖಾತೆನ ಬುಕ್ಕಲ್ಲಿ ಎಂಟ್ರಿನ ಚಿತ್ ಮಾಡಿದ್ದಾರೆ. ಅಂದರೆ ಅದು ಖಾತೆ ಇಲ್ಲ, ಅದು ಫೇಕ್ ಖಾತಾ. ಆ ಖಾತಾದ ಮೇಲೆ ಇಂಜಿನಿಯರಿಂಗ್ ಸೆಕ್ಷನಲ್ಲಿ ಅಪಾರ್ಟ್ಮೆಂಟಿಗೆ ಬೇಕಾದಂಥ ಕಟ್ಟಡಕ್ಕೆ ಪ್ಲ್ಯಾನ್ ಸ್ಯಾಂಕ್ಷನನ್ನು ಮಾಡಿಸ್ಕೊಂಡು ಆ ಪ್ಲ್ಯಾನ್ ಸ್ಯಾಂಕ್ಷನ್ ಆಧಾರದ ಮೇಲೆ OCCC ರೆಡಿ ಮಾಡಿಕೊಂಡು ಅದರ ಮೇಲೆ ಖಾತನ ಅಂದರೆ ಈ ಸೊತ್ತನ್ನು ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ. ಈಗ 200 ಅಂದರೆ ಅಪಾರ್ಟ್ಮೆಂಟಲ್ಲಿ 200 ಚಿಲ್ಲರೆ ಅಪಾರ್ಟ್ಮೆಂಟ್ ಫ್ಲಾಟ್ಗಳಿದ್ದಾವೆ. ಎಲ್ಲದಕ್ಕೂ ಏಕತೆ ಕೊಟ್ಬಿಟ್ಟಿದ್ದಾರೆ. ಬೆಟರ್ಮೆಂಟೇ ಕಟ್ಟಿಲ್ಲ. ಬೆಟರ್ಮೆಂಟ್ ಕಟ್ಟಿದ್ದಿದ್ರೆ ಬೆಟರ್ಮೆಂಟ್ ಕಟ್ಟಿರೋಂತಹ ರೆಸಿಪ್ಟ್ ಹಾಕಬೇಕಾಗಿತ್ತು. ಇದರಲ್ಲಿ ದೊಡ್ಡ ಹಗರಣ ಅಂತ ಗೊತ್ತಾಗುತ್ತೆ. ಟ್ಯಾಕ್ಸ್ ವಂಚನೆ ಮಾಡಿದ್ದಾರೆ. ಇದು ಜನರ ದುಡ್ಡು, ಅದು ಸೇರಬೇಕಾಗಿತ್ತು. ಇನ್ನೆಲ್ಲಿ ನಮಗೆ ಮಾಡೋದಕ್ಕೆ ನಮಗೆ ದುಡ್ಡಿಲ್ಲ, ಮತ್ತು ಚರಂಡಿ ಮಾಡೋದಕ್ಕೆ ದುಡ್ಡಿಲ್ಲ ಅಂತ ಹಿಂಗೆ ಟ್ಯಾಕ್ಸ್ ದುಡ್ಡು ಹಾಕೊಂತಾರೆ ಹೊರತು ಈ ಸಾರ್ವಜನಿಕರಿಗೆ ಬರಬೇಕಾಗಿರೋಂತಹ ಟ್ಯಾಕ್ಸ್ಗಳನ್ನ ಇವರು ನುಂಗ್ಕೊಂಡು ಇದು ಭ್ರಷ್ಟಾಚಾರ ದೊಡ್ಡ ಹಗರಣ ಆಗಿದೆ ಅಂತ ಅಂದ್ಬಿಟ್ಟು ಇವತ್ತು ನಾನು ಹೋರಾಟದಲ್ಲಿ ದೂರನ್ನು ಕೊಟ್ಟಿದ್ದೀನಿ. ಇದನ್ನು ಮಾನ್ಯ ಜಂಟಿ ಆಯುಕ್ತರಾದ ಸುಧಾ ಮೇಡಮ್ ಅವರ ಗಮನಕ್ಕೆ ತಂದಿದ್ದೀನಿ. ದಾಖಲೆ ಸಮೇತ ಕೊಟ್ಟಿದ್ದೀನಿ. ಶೀಘ್ರದಲ್ಲಿ ಮಾಧ್ಯಮ ಮುಖಾಂತರ ಕೇಳೋದೇನಂತಂದರೆ, ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿ ಈ ಕೂಡಲೇ ಅಮಾನತು ಮಾಡಿ ನಂತರ ತನಿಖೆಗೆ ಹಾಕಿ. ಮತ್ತು ತನಿಖೆ ಮಾಡ್ತೀವಿ ಅಂತ ಮಾತ್ರ ಇವರನ್ನು ಬಿಡಬೇಡಿ. ಇದೇ ಥರ ಬಿಟ್ಟರೆ ಅತಿ ಶೀಘ್ರದಲ್ಲಿ ಇನ್ನೂ ಎಷ್ಟು ಬರಬೇಕಾದ್ರೆ ಟ್ಯಾಕ್ಸ್ ಎಲ್ಲ ಗುಳು ಮಾಡ್ಕೊಂಡು ಮನೆಗಳಿಗೆ ಹೋಗ್ತಾರೆ. ಹಾಗಾಗಿ ಈ ಕೂಡಲೇ ಅಮಾನತು ಮಾಡಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ.